ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ಈ ಮುಂಚೆ ತಿಳಿಸಿರುವಂತೆ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ 7 ಸುತ್ತಿನ ಕೊಪ್ಪಳದ ಕೋಟೆಯಲ್ಲಿನ ಪರ್ಷಿಯನ್ ಭಾಷೆಯ ಶಾಸನಗಳನ್ನು ಒಳಗೊಂಡಿರುವಂತಹ, ಹಾಗೆಯೇ ಕ್ರಿಸ್ತಶಕ 1603ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾಹನ ಆಳ್ವಿಕೆಯಲ್ಲಿ ಬಂದಂತಹ ಅಧಿಕಾರಿಗಳಾದಂತಹ ಸುಲ್ತಾನ್ ಅಲಿ ಮತ್ತು ಕ್ರಿಸ್ತಶಕ 1609ರಲ್ಲಿ ಗಾಜಿ ಖಾನ್ನ ಇತಿಹಾಸವನ್ನು ತಿಳಿದುಕೊಂಡಿರುತ್ತೇವೆ. ಹಾಗೆಯೇ ಅದರ ಜೊತೆಗೆ ಕ್ರಿಸ್ತಶಕ 1774ರಲ್ಲಿ ಮರಾಠ ನಾಯಕ ಶಿವಾಜಿಯ ಇತಿಹಾಸವನ್ನು ತಿಳಿದುಕೊಂಡಿರುತ್ತೇವೆ. ಹಾಗೆಯೇ ಕೊಪ್ಪಳದ ಕೋಟೆಯ ಶಿವಾಜಿ ವರ್ಷದಲ್ಲಿದ್ದಾಗ ಕಟ್ಟಿಸಿರುವ ಅಲ್ಲಿನ ದುರ್ಗಾ ಭವಾನಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಂಡಿರುತ್ತೇವೆ. ಹಾಗೆಯೇ ಆಗ ಕಟ್ಟಿದ ದುರ್ಗಾ ಭವಾನಿ ದೇವಾಲಯದಲ್ಲಿರುವ ದೇವರನ್ನು ಸ್ಥಳೀಯರು ಈಗ ಯಲ್ಲಮ್ಮನ ದೇವಿಯ ದೇವಸ್ಥಾನವೆಂದು ಪೂಜಿಸಿಕೊಂಡು ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದಿರುವುದನ್ನು, ಹಾಗೆಯೇ ವರ್ಷಕ್ಕೊಮ್ಮೆ ಜಾತ್ರೆಯ ರೀತಿಯಲ್ಲಿ ವಾರ್ಷಿಕವಾಗಿ ಉತ್ಸವವನ್ನು ಮಾಡಿಕೊಂಡು ಬಂದಿರುವುದನ್ನು ತಿಳಿದುಕೊಂಡಿರುತ್ತೇವೆ. ಕೊಪ್ಪಳ ಫೋರ್ಟ್ ಪಾರ್ಟ್ 1ರಲ್ಲಿ, ಕೊಪ್ಪಳ ಫೋರ್ಟ್ ಅಂದರೆ ಕೊಪ್ಪಳದ ಕೋಟೆ ಭಾಗ 1ರಲ್ಲಿ ಕೊಪ್ಪಳದ 7 ಸುತ್ತಿನ ಕೋಟೆಗಳಲ್ಲಿ ಮೊಟ್ಟ ಮೊದಲಿಗೆ ಬರುವಂತಹ ಬಾವಿಗಳನ್ನು, ಕೆರೆಗಳನ್ನು ಮತ್ತು ಮೊಟ್ಟ ಮೊದಲನೇ ಎಂಟ್ರೆನ್ಸ್ನಲ್ಲಿ ಅಂದರೆ ಪ್ರವೇಶ ದ್ವಾರದಲ್ಲಿ ಬರುವಂತಹ ಸುಲ್ತಾನ್ ಕಟ್ಟೆಯನ್ನು, ಸುಲ್ತಾನ್ ಬಾಗಿಲನ್ನು ಮತ್ತು ಅಲ್ಲಿ ಬರುವ ದೃಶ್ಯ ವೈಭವವನ್ನು ಕೂಡ ನೋಡಿರುತ್ತೇವೆ. ಅಲ್ಲಿನ ದೃಶ್ಯ ವೈಭವವನ್ನು ನೋಡೋದರ ಜೊತೆಗೆ ಕಣ್ತುಂಬಿಕೊಂಡಿರುತ್ತೇವೆ. ನೋಡಿ ಸ್ನೇಹಿತರೆ, ಕೊಪ್ಪಳ ಫೋರ್ಟ್ ಅಂದರೆ ಕೊಪ್ಪಳದ ಕೋಟೆ ಅಂದರೆ ಪಾರ್ಟ್ 1ರಲ್ಲಿ ವಿಶ್ವವಿಖ್ಯಾತ ಕೊಪ್ಪಳದ 7 ಸುತ್ತಿನ ಕೋಟೆಯಲ್ಲಿ ಬರುವ ಅರ್ಧದಷ್ಟು ದೃಶ್ಯ ವೈಭವಗಳನ್ನು ನೋಡಿರುತ್ತೀರಿ, ಅಂದರೆ ಪಾರ್ಟ್ 1ರಲ್ಲಿ ಆಸ್ವಾದಿಸಿರುತ್ತೀರಿ. ಹಾಗೆಯೇ ಈಗ ಕೊಪ್ಪಳ ಫೋರ್ಟ್ ಪಾರ್ಟ್ 2 ಅಂದರೆ ಕೊಪ್ಪಳದ ಕೋಟೆ ಭಾಗ 2ರಲ್ಲಿ ಅಂದರೆ ಪಾರ್ಟ್ 2ದಲ್ಲಿ ಕೊಪ್ಪಳ ಕೋಟೆಯಲ್ಲಿ ಬರುವ ಕ್ರಿಸ್ತಶಕ 1603ರಲ್ಲಿ ಆಗಿನ ಬಿಜಾಪುರದ ಅಂದರೆ ಈಗಿನ ವಿಜಯಪುರದ 2ನೇ ಇಬ್ರಾಹಿಂ ಆದಿಲ್ ಶಾಹನ ಆಳ್ವಿಕೆಯಲ್ಲಿ ಬರುವಂತಹ ಅಧಿಕಾರಿಯಾದ ಗಾಜಿ ಖಾನನ್ನು 1609ರಲ್ಲಿ ಕಟ್ಟಿಸಿದ ಅರಬೋಕಿ ಮಜೀದ್ ಅಂದರೆ ಅರಬ್ಬರ ಮಸೀದಿಯನ್ನು ನೋಡಬಹುದು. ಅಲ್ಲಿನ ಪರ್ಷಿಯನ್ ಶಾಸನವನ್ನು ಕೂಡ ನೋಡಬಹುದು. ಆ ಮಸೀದಿ ಎದುರುಗಡೆ ಇರುವಂಥ ಪರ್ಷಿಯನ್ ಶಾಸನವನ್ನು ಕೂಡ ನೋಡಬಹುದು. ಹಾಗೆಯೇ ಮುಖಮಂಟಪದಲ್ಲಿ ಅಂದರೆ ದೇವಸ್ಥಾನದ ಮುಖ ಭಾಗದಲ್ಲಿ ಬರುವಂಥ ಮುಖ ಮಂಟಪದಲ್ಲಿ ಗಣೇಶನ ಕೆತ್ತನೆ ಇರುವ ಗರ್ಭಗೃಹದಲ್ಲಿ ಯಾವುದೇ ವಿಗ್ರಹವಿರದ ದೇವಸ್ಥಾನವನ್ನು ಕೂಡ ನೋಡಬಹುದು. ಹಾಗೆಯೇ ಅಲ್ಲಿ ಬರುವಂಥ ಕ್ರಿಸ್ತಶಕ 1774ರಲ್ಲಿ ಮರಾಠ ನಾಯಕ ಶಿವಾಜಿ ಕಟ್ಟಿಸಿರುವಂತಹ ಭವಾನಿ ದೇವಾಲಯ, ಈಗಿನ ಸ್ಥಳೀಯರು ಕರೆಯುತ್ತಿದ್ದ ಯಲ್ಲಮ್ಮನ ದೇವಸ್ಥಾನದ ಹತ್ತಿರವಿರುವ ಅತಿ ಆಳದಲ್ಲಿ ಬರುವಂತಹ ಮನಮೋಹಕ ಬಾವಿಯನ್ನು ಕೂಡ ನೋಡಬಹುದು. ಹಾಗೆಯೇ ಅಕ್ಕ ತಂಗಿಯರ ಬಾವಿಯ ಇತಿಹಾಸವನ್ನು, ಅಕ್ಕ ತಂಗಿಯರ ಹೆಜ್ಜೆ ಗುರುತಿನ ಇತಿಹಾಸವನ್ನು ಕೂಡ ನೋಡುತ್ತೀರಿ ಸ್ನೇಹಿತರೆ. ಹಾಗೆಯೇ ಕಾವಲುಗಾರರ ಮಂಟಪ, ಬಂದಿಖಾನೆ, ಕಣಜ, ದಿಡ್ಡಿ, ಒಂಟಿಕೊತ್ತಳ, ಉಕ್ಕಿನ ತೋಪು ಇನ್ನೂ ಮುಂತಾದ ಕಟ್ಟಡಗಳನ್ನು ಕೂಡ ನೋಡಬಹುದು. ಹಾಗೆಯೇ ಉನ್ನತ ಹಂತದ ಅಂದರೆ ಕೊನೆಯ ಪ್ರವೇಶ ದ್ವಾರದ ಮೂಲಕ ಹಾದು ಹೋದ ನಂತರ ಸಿಗುವ 7ನೇ ಸುತ್ತಿನ ಕೋಟೆಯಿಂದ, ಆ ಕೋಟೆಯಿಂದ ಸುತ್ತಮುತ್ತಲಿನಿಂದ ಕಾಣುವ ಹುಲಿಕೆರೆಯ ದೃಶ್ಯ, ಹುಲಿಕೆರೆಯ ಪಾರ್ಕ್ ದೃಶ್ಯವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಹಾಗೆಯೇ ಕೊಪ್ಪಳ ಕೋಟೆಯ 7ನೇ ಸುತ್ತಿನ ಗತವೈಭವವನ್ನು ನೋಡುವುದರ ಜೊತೆಗೆ ಎತ್ತರದಿಂದ ಕಾಣುವ ಸುತ್ತಮುತ್ತಲಿನ ದೃಶ್ಯ ವೈಭವ ಅಂದರೆ ತುಂಗಭದ್ರಾ ಅಣೆಕಟ್ಟು, ವಿಶಾಲವಾಗಿ ಹರಡಿಕೊಂಡಿರುವ ತುಂಗಭದ್ರಾ ನದಿಯ ರಮಣೀಯ ದೃಶ್ಯವನ್ನು ಕೂಡ ನೋಡಬಹುದು. ಹಾಗೆಯೇ ಗದಗ ಜಿಲ್ಲೆಯ ಹತ್ತಿರದಲ್ಲಿ ಬರುವ ಕಪ್ಪತ್ಗುಡ್ಡ ಮತ್ತು ಕಪ್ಪತ್ಗುಡ್ಡದಲ್ಲಿ ಬರುವ ಪವನ ವಿದ್ಯುತ್ತಿನ ಸ್ಥಾವರಗಳನ್ನು ಅಂದರೆ ಬೃಹತ್ತಾದ ಗಾಳಿಯ ಫ್ಯಾನ್ ಅನ್ನು ಕೂಡ ನೋಡಬಹುದು. ಹಾಗೆಯೇ ಸ್ನೇಹಿತರೆ, ಕೊಪ್ಪಳದ ಕೋಟೆ ಎತ್ತರದಿಂದ ಅಂದರೆ ಉನ್ನತ ಮಟ್ಟದಲ್ಲಿರುವ 7ನೇ ಸುತ್ತಿನ ಕೋಟೆಯಿಂದ ನೋಡುವಾಗಿನ ಹುಲಿಕೆರೆಯ ದೃಶ್ಯದ ಬಗ್ಗೆ ತಿಳಿಸುವ ಇತಿಹಾಸವೇನೆಂದರೆ, ಹೆಸರೇ ಸೂಚಿಸುವಂತೆ ಆ ಕೆರೆಯಲ್ಲಿ ಹುಲಿಯು ಬಂದು ನೀರು ಕುಡಿದು ಹೋಗುತ್ತಿರುವುದು ಕಂಡು ಬಂದು ಸ್ಥಳೀಯರು ಆ ಕೆರೆಯನ್ನು ಹುಲಿಕೆರೆ ಎಂದು ಕರೆಯುತ್ತಾ ಬಂದಿದ್ದಾರೆ. ವರ್ಷದ ಹಿಂದೆ ಹುಲಿಕೆರೆಯಲ್ಲಿ ನೀರು ಕುಡಿಯಲು ಬಂದು ಹೋಗುತ್ತಿದ್ದ ಹುಲಿಯನ್ನು ಕಂಡ ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರ ಜೊತೆಗೆ ಸೇರಿಕೊಂಡು ಅರಣ್ಯ ಇಲಾಖೆಯವರ ಮೂಲಕ ಅದನ್ನು ಬಂಧಿಸಿ ಅದನ್ನು ಬೇರೆ ಅರಣ್ಯಕ್ಕೆ ಬಿಟ್ಟು ಬಂದಿರುವ ನಿದರ್ಶನ ಇರುತ್ತದೆ. ಹಾಗಾಗಿ ಆ ಕೆರೆಗೆ ಹುಲಿಕೆರೆ ಎಂದು ಹೆಸರು ಬಂದಿರುತ್ತದೆ. ಅದಲ್ಲದೆಯೇ ಇತ್ತೀಚೆಗೆ ಕೂಡ ಅಲ್ಲಿ ಆ ಹುಲಿಕೆರೆಯಲ್ಲಿ ಚಿರತೆ, ಕರಡೆಗಳು ಬಂದು ಹೋಗುವುದು ಕೂಡ ಉಂಟು. ಸ್ನೇಹಿತರೆ, ಈಗ
ತಿಳಿಸುವ ಮತ್ತೊಂದು ವಿಷಯವೇನೆಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳಗಳು ಅಂದ್ರೆ ಇಟಿಗೆ ಮಹೇಶ್ವರ ದೇವಾಲಯ. ಯುನೆಸ್ಕೋ ಪಟ್ಟಿಗೆ ಅಂದ್ರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಬರುವಂತವು ಯಾವುವು ಅಂದ್ರೆ ಇಟಿಗೆ ಮಹೇಶ್ವರ ದೇವಾಲಯ, ಕಿಷ್ಕಿಂಧ ಪರ್ವತ, ಅಂಜನಾದ್ರಿ ಬೆಟ್ಟ, ಹಿರೇಬೆಣಕಲ್ಲಿನ ಮೊರೇರು ಬೆಟ್ಟ. ಇವುಗಳ ಜೊತೆಗೆ ವಿಶ್ವವಿಖ್ಯಾತ ಅಶೋಕನ ಶಾಸನಗಳಿರುವುದು ಕೊಪ್ಪಳದ ಬೆಟ್ಟದಲ್ಲಿ. ಹಾಗೆಯೇ ವಿಶ್ವವಿಖ್ಯಾತವೆನಿಸಿಕೊಳ್ಳುವ ಕೊಪ್ಪಳದ 7 ಸುತ್ತಿನ ಕೋಟೆ. ನಾನು ಮೇಲೆ ತಿಳಿಸಿರುವಂತಹ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಕೊಪ್ಪಳದ 7 ಸುತ್ತಿನ ಕೋಟೆ ಮತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಹಿಂಭಾಗದಲ್ಲಿರುವ ಅಶೋಕನ ಶಿಲಾಶಾಸನಗಳು ಮತ್ತು ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿರುವ ಕೆಲವು ಶಾಸನಗಳು ಇವುಗಳು ಕೂಡ ಯುನೆಸ್ಕೋ ಪಟ್ಟಿಗೆ ಅಂದರೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರುವ ಅರ್ಹತೆ ಪಡೆದಿರುವುದರಿಂದ ಅವುಗಳನ್ನೆಲ್ಲ ಸಂರಕ್ಷಿಸಿ ಉಳಿಸಿ ಬೆಳೆಸಿಕೊಂಡು ಬರುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಆಗಿರುತ್ತದೆ. ನಾನು ನಿಮಗೆಲ್ಲ ತಿಳಿಸುವ ಅಚ್ಚರಿಯ ಮತ್ತು ಪ್ರಮುಖವಾದಂತಹ ವಿಷಯವೇನೆಂದರೆ ಕೊಪ್ಪಳದ ವಿಶ್ವವಿಖ್ಯಾತಿಯ 7 ಸುತ್ತಿನ ಕೋಟೆಯಲ್ಲಿರುವ ಸ್ಮಾರಕಗಳನ್ನು ರಕ್ಷಿಸುವುದರ ಜೊತೆಗೆ ಅಲ್ಲಿ ಅರಣ್ಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರ ಸಹಯೋಗದಲ್ಲಿ ತ್ವರಿತಗತಿಯಲ್ಲಿ ಬೆಳೆದು ವಿವಿಧ ಬಣ್ಣಗಳಿಂದ ಕಂಗೊಳಿಸುವ ಹೂವಿನ ವೃಕ್ಷಗಳು ಅಂದರೆ ಕೆಲವು ಸ್ವಾಭಾವಿಕವಾಗಿ ಬೆಳೆಯುವ ವೃಕ್ಷಗಳಾದಂತಹ ಆಕಾಶ ಮಲ್ಲಿಗೆ, ಪಾರಿಜಾತ, ಸಂಪಿಗೆ ಹಾಗೆಯೇ ಬಹುಬೇಗನೆ ಬೆಳೆದು ಹೂಗಳನ್ನು ಬಿಡುವ ತೋಟಗಾರಿಕೆ ಗಿಡಮರಗಳನ್ನು ಬೆಳೆಸುವುದು. ಹಾಗೆಯೇ ಕೆಲವು ಅರಣ್ಯ ಇಲಾಖೆಯ ಮತ್ತು ತೋಟಗಾರಿಕೆ ಸಹಯೋಗದೊಂದಿಗೆ ಆ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಕೆಲವು ಸ್ವಯಂ ಸೇವಕರ ಜೊತೆಗೆ ಕೊಪ್ಪಳದ ಕೋಟೆಯ ಸ್ಮಾರಕಗಳನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಅವುಗಳ ಸುತ್ತಮುತ್ತಲಿರುವ ಅಂದರೆ ಮೇಲ್ನಲ್ಲಿ ಬರುವ ಅರಣ್ಯದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಮತ್ತು ತ್ವರಿತಗತಿಯಲ್ಲಿ ಬೆಳೆಯುವ ತೋಟಗಾರಿಕೆ ವಾಣಿಜ್ಯೋದ್ಯಮಿಯ ಹೂಗಳ ಗಿಡಗಳನ್ನು ಬೆಳೆಸುವುದಲ್ಲದೆ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಸಿ ಅಭಯಾರಣ್ಯದ ರೀತಿಯಲ್ಲಿ ರಕ್ಷಣೆ ಕೊಟ್ಟು ಹಣ್ಣಿನ ಗಿಡಗಳ ಉತ್ಪನ್ನಗಳನ್ನು ಪ್ರವಾಸಿಗರಿಗೆ ಯೋಗ್ಯ ಬೆಲೆಗೆ ಕೊಡುವಂತಹ ವ್ಯವಸ್ಥೆ ಕೂಡ ಮಾಡಬಹುದು. ಕೊಪ್ಪಳದ ಕೋಟೆಯ ಸ್ಮಾರಕಗಳನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಅವುಗಳ ಸುತ್ತಮುತ್ತಲಿರುವ ಅಂದ್ರೆ ಬಯಲಿನಲ್ಲಿ ಅಂದ್ರೆ ಸ್ಮಾರಕಗಳಿಗೆ ಯಾವುದೇ ಹಾನಿ ಆಗದೇ ಇರೋ ತರ ಬಯಲು ಪ್ರದೇಶದಲ್ಲಿ ಖಾಲಿ ಜಾಗದಲ್ಲಿ ಬರುವ ಅರಣ್ಯದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಮತ್ತು ತ್ವರಿತಗತಿಯಲ್ಲಿ ಅಂದರೆ ಸ್ಪೀಡ್ ಆಗಿ ಬೆಳೆಯುವಂತಹ ತೋಟಗಾರಿಕೆಯ ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ವಾಣಿಜ್ಯೋದ್ಯಮಿ ಗಿಡಗಳನ್ನು ಬೆಳೆಸುವುದಲ್ಲದೆ ಹಣ್ಣಿನ ಗಿಡಗಳನ್ನು ಬೆಳೆಸಿ ಅಭಯಾರಣ್ಯದ ರೀತಿಯಲ್ಲಿ ಮಾವು, ಹುಣಸೆ, ಹಲಸು, ಸೀತಾಫಲ, ಚಿಕ್ಕು, ಸಪೋಟ, ಅಂಜೂರ, ಖರ್ಜೂರದಂತ ಗಿಡಗಳು ಕೂಡ ಬೆಳೆಯಬಹುದು. ಉತ್ತತ್ತಿ, ಖರ್ಜೂರದಂತ ಗಿಡಗಳು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಸೇಬು, ಮಲ್ಲಾಡಿ ಹುಣಸೆ ಮರ, ಸೇಬು ಕೂಡ ಬೆಳೆಯಬಹುದು. ಹಾಗೆ ಸ್ವಾಭಾವಿಕವಾಗಿ ಬೆಳೆಯುವಂಥ ಮಲ್ಲಾಡಿ ಹುಣಸೆ ಮರ, ಬೇಲದ ಮರ, ಬೆಣ್ಣೆಹಣ್ಣು ಅಂದರೆ ಬಟರ್ ಫ್ರೂಟು, ಸಿಹಿಯಾದ ಉತ್ತತ್ತಿ ಬಾರೆ ಮರ ಇವುಗಳಲ್ಲದೆ ತಂಪಾದ ಪ್ರದೇಶವಾಗಿದ್ದರಿಂದ ಈ ಪ್ರದೇಶದಲ್ಲಿ ತೆಂಗು ಮತ್ತು ಅಡಿಕೆ ಗಿಡಗಳನ್ನು ಕೂಡ ಬೆಳೆಸಬಹುದು. ಅಭಯಾರಣ್ಯದ ರೀತಿಯಲ್ಲಿ ರಕ್ಷಣೆ ಕೊಟ್ಟು ಹಣ್ಣಿನ ಗಿಡಗಳ ಉತ್ಪನ್ನಗಳನ್ನು ಪ್ರವಾಸಿಗರಿಗೆ ಯೋಗ್ಯ ಬೆಲೆಗೆ ಕೊಡುವುದರಂತಹ ವ್ಯವಸ್ಥೆ ಕೂಡ ಮಾಡಬಹುದು. ಒಟ್ಟಾರೆಯಾಗಿ ಸ್ಮಾರಕಗಳ ರಕ್ಷಣೆ, ಅಭಿವೃದ್ಧಿ ಕೆಲಸಗಳ ಜೊತೆಗೆ ಸಂರಕ್ಷಿತ ಹಣ್ಣುಗಳ ಮಾದರಿಯ ಉದ್ಯಾನವನವನ್ನು ಕೂಡ ಅಭಿವೃದ್ಧಿಪಡಿಸಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ವಿಶ್ವವಿಖ್ಯಾತ ಸ್ಥಾನಮಾನದ ಇತಿಹಾಸವನ್ನು ಹೊಂದಿರುವ 7 ಸುತ್ತಿನ ಕೊಪ್ಪಳದ ಕೋಟೆಯನ್ನು ಇನ್ನಿತರ ಪ್ರವಾಸಿ ಸ್ಥಳಗಳಂತೆ ವೀಕ್ಷಣೆ ಮಾಡುವುದರ ಜೊತೆಯಲ್ಲಿ ಅದರ ಪ್ರಾಕೃತಿಕ ವೈಭವವನ್ನು ಅನುಭವಿಸುವುದರ ಜೊತೆಗೆ ಅದನ್ನು ಇತರ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ಸ್ಥಳಗಳಂತೆಯೇ ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಬರುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇರಬಹುದು. ಅವರು ಸ್ನಾನ ಮಾಡುವಂತ ಒಂಥರ ಸ್ವಿಮ್ಮಿಂಗ್ ಪೂಲ್ ಅನ್ಬೋದು ನಾವು. ವೆರಿ ಗುಡ್. ಟಾಪ್ ಇವು ಅಲ್ಲಿಂದ ನೀರು ಇಳಂದು ನೋಡು, ನೀರು ಬರ್ತಾ ಇತ್ತು, ಜಲಪಾತದಲ್ಲಿ ಬರುವಂತ ದೃಶ್ಯ ಕಾಣ್ತು. ಆ ಕಡೆ ಎಲ್ಲ ಮೆಟ್ಲ ದೃಶ್ಯ. ಇನ್ನು ನಾವು ಹಂಗ ಹತ್ಕೊಂಡು ಹೋಗ್ಬೇಕನ್ನು? ಅಲ್ಲಿ ಭಾಳ ಹೆಸರೇನ ಅಲ್ಲಿ ಮೇಲೆ ಹೋಗ್ಬೇಕಲ್ಲ. ವೆರಿ ಗುಡ್. ಅವಿವಲ್ಲಿ ನೋಡಿ ಹತ್ಬೇಕು, ನೋಡಿ ಇಳ್ಬೇಕಾ? ಮೈ ತುಂಬಾ ಕಣ್ಣಲ್ಲಿ ಹೋಗ್ಬೇಕು. ಅಲ್ಲೊಂದು ಅಕ್ಕ ತಂಗಿ ಬಾವಿ ಅಂತ ಬರ್ರಿ. ಅದು ಟಾಪ್ ಇವು ಹೋಗ್ತಾವ. ಎತ್ತರದಿಂದ ಇಡೀ ಕೊಪ್ಪಳ ನಗರವನ್ನು ಸುತ್ತಲೂ ನೋಡಬಹುದು ಎಲ್ಲಾ ದೃಶ್ಯ. ಅಲ್ಲದೆ ತುಂಗಭದ್ರಾ ಡ್ಯಾಮ್, ತುಂಗಭದ್ರಾ ನದಿ ಕೂಡ ನೋಡಬಹುದು. ಈಗ ಅಲ್ಲಿ ಏನ್ ನೋಡಿದ್ವಿ ನಾವು ಕೆರೆ, ಸರ್ ಕ್ಲಿಯರ್ ಐತೆ ನೋಡಿ ಸರ್. ಮೆಟ್ಲ ಮೇಲೆ ಬರೀ
ಎಷ್ಟು ಇದು ಇರ್ಬೋದು ಸರ್. ಇಲ್ಲೇ ಬರುತ್ತೆ ನೋಡ್ರಿ ಸರ್, ಅದು ಶಾಸನ ಅಲ್ಲಿ ಅಲ್ರಿ. ಇದು ಲಾಸ್ಟ್ ಟಿಕೆಟ್ ನೋಡ್ರಿ ಸರ್, ಅದು ಮಾಡಬೇಕು. ಈ ಕಡೆ ಇಂಥ ಕಾಮನ್ ಎಲ್ಲ ಲಾಸ್ಟ್ ಸರ್. ಈ ಕಡೆ ಲಾಸ್ಟ್ ಕಮಾನ್ ಅನ್ಬೋದಾ? ಅಂದ್ರೆ ಕೊನೆ ಪ್ರವೇಶ ದ್ವಾರ ಇಲ್ಲಿಗೆ ಮುಗಿತು ಸರ್. ಇಲ್ಲಿ ಹಾಸಿ ನಾವು ಕೂಡ ಅಮರ್ಸಿ ಇಲ್ಲಿಂದ ಅದು ಇದು ಅಲ್ಲದ ನೋಡಿ ಸರ್, ಮಂಗ್ಯ ಸಣ್ಣ 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 ಅಲ್ಲದ ನೋಡಿ ಸರ್. ಇಲ್ಲಿ ಹಂಗಿಂದಾನೆ ಬರೋಣ ಬರ್ರಿ. ನೀನ ಎದುರುಗಡೆ ಬಾ, ನಾವು ಹಂಗಿಂದ ಹತ್ತೀವಿ. ಮುಖ್ಯ ದ್ವಾರದ ತರ ಸರ್. ಇದು ನೀವು ಗುಡಿ ಈಗ ಶಿವರಾತ್ರೇಶ್ವರ ಗುಡಿಗೆ ಅಂದ್ರೆ ಇದ ನೋಡಿ ಸರ್, ಶಿವರಾತ್ರೇಶ್ವರ ಗುಡಿ ಅಲ್ಲೇ ಅದ ಹನುಮಂತ ಗುಡಿ ರೀ ಸರ್. ಹನುಮಂತ ಗುಡಿ ಫಸ್ಟ್ ಬರ್ತೈತ್ರಿ, ಆಮ್ಯಾಗ ವೀರಣ್ಣನ ಗುಡಿ ರೀ, ಆಮ್ಯಾಗ ಶಿವರಾತ್ರೇಶ್ವರ ಗುಡಿ. ಶಿವರಾತ್ರೇಶ್ವರ ಗುಡಿ ಕಾಣುತ್ತಾ? ಅಲ್ಲಿ ತೋರ್ಸೋಣ. ಇದು ಯಾವ ಬೆಟ್ಟದ ಒಳಗಡೆ ಒಂದು ದೃಶ್ಯ ತೋರ್ಸು. ಒಳಗಡೆ ಕೆಳಗಡೆ ಕೋಟೆ ಅಲ್ಲ ಅದು? ಆಮ್ಯಾಗ ಸರ್ 7 ಸುತ್ತಿನ ಕೋಟೆ ಅಂತಾರಲ್ಲ, ಬೇರೆ ಬೇರೆ ಕಡೆ ಇರೋದು ಹೇಳಿದ್ರಲ್ಲ ಅವ್ರು. ಹಾ ಸರ್. 7 ಸುತ್ತಿನ ಕೋಟೆ ಅಂದ್ರೆ ಒಂದೇ ಕಡೆ ಇಲ್ಲ ಅಂದ್ರೂ ಕೂಡ ಬೇರೆ ಬೇರೆ ಕಡೆ. ಸರ್ ಹಾ ಸರ್. ಇಲ್ಲಿಂದ ಒಂದು ವ್ಯೂ ಬರಬೇಕಾಗಿತ್ತು, ಒಳಗೆ ಎಂಟ್ರಿ ಆಗೋದು. ನಾವು ಹಿಂಗೆ ಹೋದ್ವಲ್ಲ, ಎಕ್ಸಿಟ್ನೇ ಬರಲ್ಲ. ಇವಾಗ ನೋಡಿ ಸ್ನೇಹಿತರೆ, ಕೊಪ್ಪಳ ಬೆಟ್ಟ ಹತ್ಬೇಕಾದ್ರೆ ಕೊನೆಯ ದ್ವಾರ ಬಾಗಿಲು ಅನ್ಬೋದು, ನಾವು ಲಾಸ್ಟ್ ಕಮಾನ್ ಅನ್ಬೋದು. ಅಂದ್ರೆ ಪೂರ್ತಿ ಟಾಪ್ ವ್ಯೂ ಅಲ್ಲಿ ಇರೋದು. ಇದ್ರ ಮೇಲಿಂದ ನೋಡೋದಾಗ ನಾವು ತುಂಗಭದ್ರಾ ಅಣೆಕಟ್ಟಿಂದ ಹರಿಯುವ ನೀರಿನ ನದಿ ದೃಶ್ಯ ನೋಡ್ಬೋದು, ಕೊಪ್ಪಳ ಸುತ್ತಮುತ್ತಲಿನ ದೃಶ್ಯ ನೋಡ್ಬೋದು. ಸರ್ ಇದೆ ಅಲ್ಲ ಐತಲ್ಲ ಸರ್, ಅಪೋಸಿಟ್ ನಮಾಜ್ ವಾಡ ಮಸೀದಿ ನೋಡಿ ಸರ್. ಆದಿಲ್ ಶಾಹಿ ಕಾಲದ ಶಾಸನ ಜೂಮ್ ಮಾಡ್ತವು, ಅದನ್ನ ಪುರಾತತ್ವ ಇಲಾಖೆ ಅವ್ರು ಇದು ಮಾಡ್ತಾರೆ. ಎಲ್ಲ ತಗೋಪ್ಪ. ಇದೇನ್ ದೃಶ್ಯ? ಮಸೀದಿ ಸರ್, ಆದಿಲ್ ಶಾಹಿ ಕಾಲದ ಮಸೀದಿ. ಆದಿಲ್ ಶಾಹಿ ಇಲ್ಲೇ ಬಂದು ನಮಾಜ್ ಮಾಡ್ತಾರೆ. ಇಲ್ಲೇ ಬಂದು ನಮಾಜ್ ಮಾಡ್ತಿದ್ದ. ಅಂದ್ರೆ ಆದಿಲ್ ಶಾಹಿ ಕಾಲದ ಮಸೀದ್. ಅದಕ್ಕೋಸ್ಕರ ಕಟ್ಸ್ಯಾನ ಆದಿಲ್ ಶಾಹಿ ತನಗೋಸ್ಕರ ಕಟ್ಸಿಲ್ಲ ಮಸೀದ್. ಇಲ್ಲೇ ಬಂದ ಕೊಪ್ಪಳಕ್ಕೆ ಯಾವಾಗ ಬಂದಿತ್ತ ಆ ಟೈಮಿಗೆ ನಮ್ಮ ಮಸೀದ್ಯಾಗ ಕೊಪ್ಪಳ ಕೋಟೆಗೆ ಬಂದು ಹೋದಾಗ ಒಂದ್ಸಲ ಆದಿಲ್ ಶಾಹಿ ನಮಾಜ್ ಮಾಡ್ತಾ ಇರೋಂತ ಸ್ಥಳ. ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಆದಿಲ್ ಶಾಹಿ ಕಾಲದ ಒಂದು ಶಾಸನ. ಇಲ್ಲ ನಮಾಜ್ ಸರ್. ಇಲ್ಲಿ ಅಕ್ಕ ತಂಗಿ ಬಾವಿ ಅಂತ ತಂಗಿ ಬಾವಿ ಎಲ್ಲಿ ಬರ್ತದೆ? ಇಲ್ಲೇ ಸರ್, ಮುಂದೆ ಏನು ಹಿಂದೆ ಬರಲ್ಲ. ಸ್ನೇಹಿತರೆ, ಅಕ್ಕ ತಂಗಿ ಬಾವಿಗೆ ಹೋಗುವ ಏನದು ಸ್ಥಳ ದಾರಿ. ಸರ್. ಇಲ್ಲಿ ಅಕ್ಕ ತಂಗಿ ಹೆಜ್ಜೆನ ಅದಾವ ಸರ್, ಎಲ್ಲಿದಾವ? ಇಲ್ಲಿ ಮುಂದೆ ಅದಾವ ಸರ್. ತೋರಿಸ್ಬೋದು. ಇಲ್ಲೇ ಅದಾವ ನೋಡಿ ಸರ್, ಅಲ್ಲಿ ಏನ್ ಮಾಡ್ಬೇಕು? ಇಲ್ಲೇ ಅದಾವ ಸರ್. ತೋರಿಸ್ಬೇಕು. ತೋರ್ಸು. ನೋಡ್ರಿ ಸರ್, ಅಕ್ಕ ತಂಗಿ ಬಾವಿ ಹೆಜ್ಜೆ ಇಲ್ಲಿ ಬನ್ನಿ, ಇಲ್ಲಿ ಬಾ. ಇದು ಅಕ್ಕ ತಂಗಿಗೆ ಹೋಗ್ಬೇಕಾದ್ರೆ ಅವ ಹೆಜ್ಜೆ, ಹೌದಾ ಸರ್? ಬಾವಿಗೆ ಬೀಳ ಮುಂದೆ ಅಕ್ಕ ತಂಗಿ ಬಾವಿಗೆ ಹೋಗಂತ ಹೆಜ್ಜೆ. ಇಲ್ಲಿ ತೊಗೊಂಡಿ 1 2 3 4 5 6 7 8 ಸರ್ ಬಾವಿ ನೋಡಿ ಸರ್. ಇದ ಅಕ್ಕ ತಂಗಿ ಬಾವಿ ಅಂತ. ಹಾ ಸರ್. ಇದ್ರಲ್ಲಿ ಬಿದ್ದೇನು ಅವ್ರು ಏನು ಆಗ್ತಾರ? ಹಾ ಸರ್, ಮರಣವಂತ. ಮರಣವಂತಾರ. ಇದು ಕಥೆ ಪುರಾಣ ಏನ್ರಿ ಗೊತ್ತಿದೆ? ಇಲ್ಲ ಯಾಕೆ ಮರಣ ಗೊತ್ತದ ಒಟ್ಟಾರೆ ಅಕ್ಕ ತಂಗಿ ಬಾವಿ ಇದರಲ್ಲಿ ಮೃತಪಡ್ತಾರ. ಅಂದ್ರೆ ಅವರು ಸರ್. ಇದು ಬಾಳ ಒಳಗೆ ಸರ್, ಇದು ತೆಳಗ್ ಮಠ ಐತ್ ನೋಡಿ ಸರ್. ನೀವು ಇದು ನಾವ್ ಎಲ್ಲಿ ಬಂದಿವಿ ಸರ್, ಅದಕ್ಕಿಂತ ಒಳಗೆ ಸರ್. ನಾವ್ ಎಲ್ಲಿ ಇದಕ್ಕೆ ಹೆಂಗ್ ದಾಖಲೆ ಹೆಂಗ್ ಕಂಡು ಹಿಡಿದ್ರು? ಏನಾದ್ರು ಬಿಟ್ಟು ನೋಡಿದ್ರ? ಹಾ ಸರ್. ಒಳಗಡೆ ಬಿಟ್ಟು ನೋಡಿದ್ರ? ಕ್ಯಾಮ್ರಾ ಸರ್, ಅವೆಲ್ಲ ಮ್ಯಾಲಿಂದ ಕೆಳಗಡೆವರೆಗೂ ಐತೆ. ಹಾ ಸರ್. ನಾವ್ ಎಲ್ಲಿ ಎಂಟ್ರಿ ಆಯ್ತು ನೋಡಿ ಸರ್, ಅದಕ್ಕಿಂತ ಒಳಗೆ ಸರ್. ಆಕ್ಸಿಜನ್ ಹಾಕ್ಯಂದು ಒಳಗೂ ಹೋಗ್ಯಾರ ಸರ್. ಒಬ್ಬರೇ ಮಾತಾಡ್ತೀವಿ. ನಮಸ್ತೆ ಸ್ನೇಹಿತರೆ, ಇದು ಅಕ್ಕ ತಂಗಿ ಬಾವಿ ಅಂತೇಳಿ. ಇಲ್ಲಿ ನಿಮಗೆ ತೋರಿಸ್ದಂಗೆ ಒಂದು 7 8 ಹೆಜ್ಜೆ ಇದಾವೆ. 1 2 3 4 5 6 7 8 9 ಇನ್ನ ಅದಾವ ಸರ್. 9 10 11 12 ಇವೆಲ್ಲ ಮೆಟ್ಲುಗಳು ಕಾಣ್ತಾವ. ಹೌದಾ ಸರ್? ಈ ಕಡೆ ಅಕ್ಕ ಬರ್ತಾಳ ಸರ್, ಈ ಕಡೆ ತಂಗಿ ಬರ್ತಾಳ. ಹೌದಾ? ಇಲ್ಲಿಂದ ಬರುವಂತದ್ದು, ಇಲ್ಲಿ ಅಕ್ಕ ಬರುವಂತ ಹೆಜ್ಜೆ. ಇಲ್ಲಿ ಮೆಟ್ಲುಗಳು ಇದು ಕಾಣ್ತಾವಲ್ಲ, ಪಾದದ ಹೆಜ್ಜೆ. ಇಲ್ಲಿ ಈ ಕಡೆಯಿಂದ ತೋರಿಸಿ.
ತಂಗಿ ಬರುವಂತ ಹೆಜ್ಜೆನಾ? ಎರಡು ಅಕ್ಕ ತಂಗಿ ಸರ್. ಎರಡು ಹೆಜ್ಜೆಗಳು ಕಾಣ್ತಾವ ಇಲ್ಲಿ, ಎರಡು ಜೋಡಿ ಹೆಜ್ಜೆಗಳಿದಾವೆ. ಹಾಂ ಸರ್, ಅದ ಸರ್. ಈ ಜೋಡಿ ಹೆಜ್ಜೆಗಳಿದಾವೆ ಇಲ್ಲಿ, ಅಕ್ಕ ತಂಗಿ ಬರುವಂತ ಹೆಜ್ಜೆ ಸರಿಯಾಗಿ ಕಾಣ್ತಾವ? ಹಾಂ ಸರ್, ಕ್ಲಿಯರ್. ಇವು ಎರಡು ಹೆಜ್ಜೆಗಳಿದಾವೆ ಇಲ್ಲಿ. ಇದು ಕೂಡ ಆಳದವರೆಗೆ ಐತೆ. ಹಾಂ ಸರ್. ಇದು ಅಕ್ಕರಿ, ಇದು ತಂಗಿರಿ. ಯಾರು ನಮ್ಗೆ ಗೊತ್ತಿಲ್ಲ. ಇದು ಅಕ್ಕ, ಅದು ತಂಗಿ. ಹಾಂ ಸರ್. ಅಂದ್ರೆ ಇವರು ಇದ್ರಲ್ಲಿ ಹಸುನೀಗ್ತಾರೆ ಬಿದ್ದು. ಹಾಂ ಸರ್. ಇಬ್ರು ಹಸುನೀಗಿದ್ಮೇಲೆ ಅವ್ರ ಬಾಡಿ ಸಿಗಲ್ಲ, ಅವ್ರ ಹೆಜ್ಜೆ ಗುರುತುಗಳು ಮಾತ್ರ ಸಿಗ್ತಾವ. ಹಾಂ ಸರ್. ಹೌದಾ? ಸರ್. ಇದು ಕಟ್ಟುಕತೆ ಅಲ್ಲ, ಆದ್ರೆ ವೈಜ್ಞಾನಿಕವಾಗಿ ಚೆಕ್ ಮಾಡಿದಾರೆ. ಹಾಂ ಸರ್. ಆಳದಲ್ಲಿ ಇದಾವ ಅಂತ ಆಕ್ಸಿಜನ್ ಹಾಕೊಂಡು ಹಿಡಿದಿದ್ದಾರೆ. ಹಾಂ ಸರ್. ಎಷ್ಟು ವರ್ಷದ ಅಂದಾಜು? 11-10 ವರ್ಷ ರೀ. ಅವ್ರು 11-10 ವರ್ಷ ಸರ್. ಅವರು ಇಲ್ಲಿ ಸುಮಾರು ಅಲ್ಲ, ಹಿಂದಿನ ಇತಿಹಾಸ ಸುಮಾರು ಎಷ್ಟು ವರ್ಷ ಆಗಿರ್ಬೋದು? ಅವಾಗ ಹಿಂದಿನ ಕಾಲದ ಆದಿಲ್ ಶಾಹಿ ಇತಿಹಾಸ ಆದಿಲ್ ಶಾಹಿ ಅಂದ್ರೆ 3-4 ಶತಮಾನ. ಅದು ಆದಿಲ್ ಶಾಹಿ ಇದು ಇತಿಹಾಸ ಅಂತ ತೊಗೊಳ್ಳೋಣ. ಹಾಂ ಸರ್. ಆಮೇಲೆ ಇದು ಏನು ಆಳದಲ್ಲಿದೆ ಅನ್ನೋದು ಎಲ್ಲ ವೈಜ್ಞಾನಿಕವಾಗಿ ನೋಡಿದ್ದಾರೆ. 11 ವರ್ಷ ಹಿಂದೆ ನೋಡಿ. ಹಾಗಾಗಿ ಅಕ್ಕ ತಂಗಿಯವರು ಬಾವಿಯಲ್ಲಿ ಬಿದ್ದವರು ರಿಟರ್ನ್ ಬಂದಿಲ್ಲ, ಅವ್ರ ದೇಹ ಸಿಕ್ಕಿಲ್ಲ, ಅವ್ರ ಹೆಜ್ಜೆ ಗುರುತುಗಳು ಮಾತ್ರ ಇದಾವೆ. ತಂಗಿ ನೋಡ್ಕೊಂಡ್ ಹಾಕ ಬರ್ತಾವ ಸರ್. ಆ ಮೂಮೆಂಟ್ನಾಗ ಅವರು ಒಬ್ಬೊಬ್ರು ಬಾಯಾಗ ಒಂದೊಂದು ಬಾವಿಯಲ್ಲಿ ಬೀಳ್ತಾರೆ. ಸರ್. ಎರಡು ಬಾವಿ ತಗೊಂಡಿಲ್ಲ? ಹಾಂ ಸರ್. ಸರ್ ಟಾಪ್ ನೋಡಿ ಸರ್. ಅಲ್ಲಿ ಆ ಕೋತಿಗಳದ್ದು ಒಂದು ವೀಕ್ ಬಿಡ್ರಿ, ಕಟ್ಟಾಯ್ತಾನ? ಹಾಂ, ಚಲೋ. ಆಫ್ ಆಯ್ತಾ? ಆಫ್ ಆಯ್ತಾ? ಹಾಂ, ನೈಸ್. ಅಲ್ಲಿ ಕೋತಿಗಳದ್ದು ಆಯ್ತಾ? ನಮ್ ಕೊಪ್ಪಳದಾಗ ಯಾವ್ಯಾವ ಕೋತಿ ಬರ್ತಾರೆ ಇಲ್ಲಿ ಇದ್ದಾನೆ ಬರ ಇಲ್ಲಿ ಸರಿ, ಅದೆಲ್ಲ ಹಂಪಿಗೆ ಹೋಗ್ತದೆ. ಇನ್ನೂ ಉದ್ದ ಆಗ್ತೈತಿ ಅದು. ಆಮೇಲೆ ಈ ಕಡೆ ಹಿಂದಿಂದು ಬೆಟ್ಟದ ಹಿಂದ್ಗಡೆ ಏನ್ ಬರ್ತದೆ? ಹ್ಯಾಟಿ, ಮುಂಡ್ರಿಗಿ, ಹಿಂಗ್ ಹಿಂದ್ ತೊಳ್ತೆ ಮೊದ್ಲು, ಏನ್ ಫ್ರಂಟ್ ತೊಳ್ತೆ? ಕಡೆ ಬಾ, ಕಡೆ ಬಾ. ಕಟ್ ಮಾಡಿದೆ. ಹಾಂ, ನೈಸ್. ಮಾಡಿದಾಗ ನಾವು ನಮ್ದು ಸ್ಟಾಪ್ ಆಗ ಆನಾಯ್ತಾ? ಇದು ಪೂರ್ತಿ ಮೇಲೆ ಟಾಪ್ ವ್ಯೂ ನೋಡೋಣ. ಕೊಪ್ಪಳದ ಬೆಟ್ಟ ಟಾಪ್ ವ್ಯೂ ಇಲ್ಲಿ ಒಂದು ನೋಡ್ಬೋದು, ಅದಕ್ಕಿಂತ ಅಲ್ಲಿ ಒಂದು ನೋಡ್ಬೋದು. ಹೌದಾ? ನಿಧಾನವಾಗಿ ಹತ್ಬೇಕು. ಫಸ್ಟ್ ಪ್ರೆಫರೆನ್ಸು ಸೇಫ್ಟಿ ಪ್ರಿಕಾಷನ್, ಸುರಕ್ಷತೆಗೆ ಮೊದಲನೇ ಆದ್ಯತೆ. ಇದು ನೋಡಿ, ಎಲ್ಲ ಗಾರೆಗಚ್ಚುಗಳು. ಹಿಂದಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲಲ್ಲ, ಗಾರೆಗಚ್ಚುಗಳಿಂದ ಸುಣ್ಣ ಗಾರೆ ಗಚ್ಚುಗಳಿಂದ ನಿರ್ಮಾಣ ಮಾಡಿದ್ರು. ಇಲ್ಲ ಇಲ್ಲ ಇಲ್ಲ, ಹಿಂದಿನ ಕಾಲದ್ದು ಈ ಗಾರೆಗಚ್ಚುಗಳು. ಹಿಂದಿನ ಕಾಲದಲ್ಲಿ ಮಣ್ಣು, ಗಾರೆ, ಗಚ್ಚುಗಳು, ಅವಾಗಿನ ಕಾಲದ್ದೆಲ್ಲ ಇದು. ಹಾಂ, ಇದನ್ನೂ ಇದೆ, ಇಲ್ಲಿದೆ ನೋಡಿ, ಇದನ್ನೂ ಗಾರೆ ಗಚ್ಚು. ಹಾಂ, ಬಾ ಈ ಕಡೆ ಒಂದು ದೃಶ್ಯ ತಗೋ. ಸರ್, ಸರ್ ಮೆಮರಿ ಫುಲ್ ಆಯ್ತು ಸರ್. ಮೆಮರಿ ಫುಲ್ ಆಯ್ತಾ? ಈಗ ಇದೊಂದ್ಸಲ ನಾವು ಪೆನ್ ಡ್ರೈವ್ ಹಾಕ್ಬಿಟ್ರೆ ಮತ್ತೆ ಇನ್ನೊಂದು ಸಲಕ್ಕೆ ಪೂರ್ತಿ ಕೆಳಗಡೆ ಹೋಗೋವರೆಗೆ ನಡೀತೈತಿ. ಅಲ್ಲೇನಿದೆ ಸರ್? ಹಿಂಗೆ ಬನ್ನಿ ಸರ್. ಮ್ಯಾಗ ಎತ್ತಿ ತೆಗೋಣ ಸರ್. ಹಾಂ, ಆನಾಗಿದೆ. ಹಾಂ, ಅಲ್ಲಿ ನೋಡು, ಅಲ್ಲಿ ನೋಡು. ಹ್ಞೂ ಸರ್. ಬರ್ತಾ ಇದೆ. ಇದು ಕೊಪ್ಪಳದ ಬೆಟ್ಟದ ಟಾಪ್ ವ್ಯೂ ಅನ್ಬೋದಾ? ಒಳ್ಳೆಯದೇ, ನೋಡ್ಕೊಂಡ್ಬರ್ಬೇಕು. ಈ ಕಾಲಲ್ಲಿ ಮುಳ್ಳಿದಾವ, ನೋಡ್ಕೊಂಡ್ಬರ್ಬೇಕು. ಇದು ಟಾಪ್ ನೋಡಿ ಸರ್. ಕೊಪ್ಪಳ ಕೋಟೆಯ ಟಾಪ್ ವ್ಯೂ, ಅತಿ ಎತ್ತರವಾದ ಪ್ಲೇಸ್ ಇದಾ ನೋಡಿ ಸರ್. ಅದಕ್ಕಿಂತ ಇಲ್ಲಿ ನಾವು ಬರ್ಬೇಕಾದ್ರೆ ನಮ್ದು ಬರ್ತಾ ಇರ್ಬೇಕು. ನಾವು ಬರ್ಬೇಕಾದ್ರೆ ನಮ್ದಾಗೆ ಕ್ಯಾಮ್ರಾ ಸ್ಥಿತಿಗೆ ಇದಾಗುತ್ತೆ. ಇದಾ ನೋಡಿ ಸರ್, ಟಾಪ್ ಟಾಪಿಂಗ್ ಟಾಪ್ ವ್ಯೂ. ಅದಕ್ಕಿಂತ ಅದು ಅಲ್ಲಿ ಹೈಟ್, ಆಮೇಲೆ ಹೋಗೋಣ. ಇದು ಹಂದಿಗಿರಿ ಸರ್. ಅದು ಹಂದಿಕೆರೆ. ಹಾಂ ಸರ್. ಆ ನಂತರ ಅದು ಕೊಪ್ಪಳ, ಅದು ಬೇರೆ ನೀರಿನ ಬೆಟ್ಟ ಇದನಾ? ಹಾಂ ಸರ್. ನೀರಿನ ಟ್ಯಾಂಕ್ ಅನ್ನೋದು? ಹಾಂ ಸರ್, ನೀರಿನ ಟ್ಯಾಂಕ್. ಇಲ್ಲಿರೋದು ಅದು ಶಿವರಾತ್ರೇಶ್ವರ ಇದಲ್ಲ? ಹಾಂ ಸರ್. ಇದೊಂದು ನಾವು ಇತ್ತಿದಾರಲ್ಲ ಅದು?
ಹಾಂ ಸರ್ ಆ ಬುಟ್ಟಿ ಅದಾ ನೋಡಿ ಸರ್ ಹುಲಿಗಿರಿ ಪಾರ್ಕ್ ಅಲ್ಲಿ ಹಿಂದ್ ಕಾಣಿಸ್ತಾರೆ ಎಲ್ಲ ಕ್ಲಿಯರ್. ಹುಲಿಕೆರೆ ಪಾರ್ಕ್. ಹಾಂ ಸರ್. ಅದು ಶಿವರಾತ್ರೇಶ್ವರ ದೇವಸ್ಥಾನ ಹೊಸದಾಗಿ ಆಗಿರೋದಾ? ಹಾಂ ಸರ್. ಹಾಂ ಬರ್ರಿ. ವಾ ವಾ ವಾ, ಅಲ್ಲಿ ಹಿಂದಿನ ಪ್ಲೇಸ್ ಫೋನ್ ಗಟ್ಟಿರ ಫೋನ್ ಹಿಂದಕ್ಕೆ ಕಾದರ್ಲಿಂಗ ದರ್ಗಾ. ಆಮೇಲೆ ಶಿವರಾತ್ರೇಶ್ವರ ಇನ್ನೊಂದು ಇದೇ ವ್ಯೂ ಅಲ್ಲೇ ಚೆನ್ನಾಗಿ ಬರ್ತದಲ್ಲ. ಆ ಲ್ಯಾಂಡ್ ಸ್ವಚ್ಛಗೊಳಿಸಿದ್ದ ಅದು ಭೂಮಿ ಎಲ್ಲ ಸಾಗುವಳಿ ಮಾಡ್ಕೊಂಡ್ರ ಭೂಮಿ. ಈಗ ಸೆಕೆಂಡ್ನೇ ಕೇದಾರ್ನಾಥ್ ಸರ್ ಅದು ಕರ್ನಾಟಕ. ನಾವು ಎರಡೇ ಇದು ಇರೋಂಥದ್ದು ಏನಲ್ಲಿ 2 ಕಾನಿ ಇರೋಂಥದ್ದು ಏನು ಕಾದರ್ಲಿಂಗ ದರ್ಗಾದಿಂದ ಚೆನ್ನಾಗಿ ಬರ್ತಾ. ಶಿವರಾತ್ರೇಶ್ವರ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ, ಈಗ ಇಂಪ್ರೂವ್ಮೆಂಟ್ ಮಾಡಿದ್ರು, ಹೊಸದಾಗಿ ಕಟ್ಸಿದಾರ. ಹಾಂ ಸರ್. ಹಾಂ ಇಲ್ಲಿ ಟಾಪ್ ವ್ಯೂ ಇಂದ ಹುಲಿಕೆರೆ, ಹಿಂದಿಂದ ಹುಲಿಕೆರೆ ಅಲ್ಲ, ಹಾಂ ಸರ್. ಹುಲಿಕೆರೆ ದೃಶ್ಯ. ಅಲ್ಲಿ ಏನು ಕೆಂಪು ಬಾವುಟ ಕಾಣಂತದ ಬೆಟ್ಟದಲ್ಲಿ ಇದೆಯಾ? ಹಾಂ ಸರ್, ಜಂಡಾ ಸರ್. ಎಲ್ಲ ಆ ಕಡೆ ಮುಂದೆ ಇದಕ್ಕೆ ಹೋಗುತ್ತೆ. ಶಿವರಾತ್ರೇಶ್ವರ ದೇವಸ್ಥಾನ ಪಕ್ಕಕ್ಕಿರೋದು ಹುಲಿಕೆರೆ. ಇಲ್ಲಿದ್ದಾನೆ ಬೋಟ್ ಸರ್. ಅಲ್ಲಿ ನೀರಿನ ಬರೋದು ಕರ್ಕೊಂಡು ಬರೋದು ಈ ಬಾರಿ ಸೇರ್ತೇನೆ. ಸತ್ಯಪ್ಪ. ಕೋಟೆ ಅಂತಾರಲ್ಲ, ಒಂದೇ ಕಡೆ ಇಲ್ಲ, ಕೆಳಗಡೆಯಿಂದ ಇದಾವೆ ನೋಡು. ನೋಡಿ ಗೊತ್ತಾಯ್ತಾ? ಇದೇ ತರ ಮೆಟ್ಲುಗಳಿದಾವ, ಸ್ಟೆಪ್ ಬೈ ಸ್ಟೆಪ್. 7 ಸುತ್ತಿನ ಕೋಟೆ ಅಂದ್ರೆ ಈಗ ಮೇಲಿನ ಪೂರ್ತಿ ಟಾಪ್ ಇವು 7ನೇ ಕೋಟೆ. ರೌಂಡ್ ರೌಂಡ್ ಏನಿದಾವ ಹಿಂಗೆ ಇಳ್ಕೊತ ಹೋಗೋದಿದಾವ. ಕೆಲವೊಂದ್ ಕಡೆ ದಾರಿ ದುರ್ಗಮವಾಗಿದಾವ. ಅಲ್ಲೇ ಸರ್, ಕಲ್ಲೇ ಸರ್. ಬರ್ರಿ ಸ್ಟಾಪ್. ಏನಿಲ್ಲ ಸರ್ ಇಷ್ಟ. ಸರ್ ಅದು ಬ್ಯಾಡ್ ಬಿಡಿ ಸರ್. ಏನಿಲ್ಲ ಬಿಡಿ ಸರ್. ಇಷ್ಟೇ ಸರ್. ಈ ಕಡೆ ಬಂದಿಲ್ಲಪ್ಪ. ನಾವು ಬಂದಿಲ್ಲಪ್ಪ. ಸರ್ ಇಲ್ಲಿ ಹುಲಿಗಿರಿ ಪಾರ್ಕ್ ಕಾಣಿಸ್ತಾರೆ. ನೋಡಿ ಗಟ್ಟಿ ಹಿಡ್ಕೊ. ಇದೇ ಪಾರ್ಕ್ ಸರ್. ಈ ಬಾರಿ ಪಾರ್ಕ್ ನೋಡ್ಬೇಕು. ಆ ಕಡೆ ಒಬ್ಬ ಹೆಣ್ಮಗಳು ಸಿಕ್ಕಿದ್ದಾರೆ ಸರ್ ಇತ್ತೀಚೆಗೆ. ಸುಮಾರು ಇದನ್ನ ಸ್ಟಾಪ್ ಮಾಡ್ಬೇಕು ಈಗ. ಸ್ಟಾಪ್ ಮಾಡಿ. ಹಾಂ ಸರ್. ಯಾಕೆ ಆಗ್ಬಾಯ್ತಾ? ಬಿಹೈಂಡ್ ಕ್ಯಾಮ್ರಾ ಅಂದಾಗ ಅದು ಆ ಕಡೆ ಕಾಣ್ತಾ ಇರೋ ಹುಲಿಕೆರೆಯಿಂದ ಮೇಲೆ ಇದ್ರಲ್ಲಿ ಅಲ್ಲಿ ಚಿರತೆಗಳು ಎಲ್ಲ ಬೇರೆ ಬೇರೆ ಕಾಡು ಪ್ರಾಣಿ ಕರಡಿಗಳು ಅದೆಲ್ಲ ಬಂದು ಹೋಗ್ತಾವ. ಹ್ಞೂ ಸರ್, ಬಂದು ಹೋಗಿದ್ದು ಸರ್. ಅವು ಗಾಳಿ ಫ್ಯಾನ್ ಕಾಣ್ತಾ ಇರೋದು ಯಾವ ಕಡೆ, ಯಾವ ಏರಿಯಾ ಅದು? ಅದು ಯಾವ ಬೆಟ್ಟ? ಹುಬ್ಳಿ ರೋಡ್ ಸರ್. ಅದು ಇದ ಕಪ್ಪತ್ಗುಡ್ಡ ಅಂತೀವಲ್ಲ. ರೈಟ್ 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 ಗದಗ ಕಪ್ಪತ್ಗುಡ್ಡ. ಹ್ಞೂ ಸರ್. ಆನ್ ಮಾಡುತ್ತೆ. ಕಪ್ಪತ್ಗುಡ್ಡ ಅಂದ್ರೆ ನೋಡಿ ಎಷ್ಟು ಲಾಂಗ್ ವ್ಯೂ. ಈಗ ನಾವು ಹೆಂಗೆ ಟಿ ಬಿ ಡ್ಯಾಮಿಂದ ನೋಡ್ತೀವಿ, ಜೂಮ್ ಮಾಡಿದಾಗ ಆಗುತ್ತಾ? ಅಲ್ಲಿ ಆ ಕಡೆ ಕಾಣೋದು ಕಪ್ಪತ್ಗುಡ್ಡ ಅಂತ ಗದಗ ಹತ್ರ ಬರ್ತದೆ. ಆ ಕಪ್ಪತ್ಗುಡ್ಡದಲ್ಲಿ ಇರುವಂತ ಪವನ ವಿದ್ಯುತ್ ಅಂತೀವಿ ನಾವು. ಗಾಳಿಯಿಂದ ವಿದ್ಯುತ್ ತಯಾರಾಗುತ್ತೆ. ಆ ಗಾಳಿ ಫ್ಯಾನ್ ಕಾಣುತ್ತಲ್ಲ, ತಿರ್ತಾ ಇರೋದು ಕಾಣುತ್ತೆ, ಅದು ಪವನ ವಿದ್ಯುತ್ ಅಂತೀವಿ. ಆ ನಂತರ ಎದುರುಗಡೆ ಏನ್ ಬೆಟ್ಟ ಕಾಣುತ್ತೆ ಅಲ್ಲಿ ಚಿರತೆಗಳು ಬಂದು ಹೋಗಿದ್ದು ಹೇಳಿದ್ರಲ್ಲ. ಆಮೇಲೆ ಇದೆಲ್ಲ ಹುಲಿಕೆರೆ. ಈ ಬೆಟ್ಟದ ನೀರು ಹರಿದು ಈ ಕಡೆ ಮುಂದೆ ಹೋಗುತ್ತೆ. ಆಗ್ಲೇ ಏನಾಗಿದ್ದಿಲ್ಲ ಇದೆ ಸರ್, ಇಲ್ಲೇ ತರ ಸ್ಟಾಪ್. ಅಲ್ಲಿ ಕೆಲವೊಂದ್ ಕಡೆ ನಾವು ಹಂಗೆ ಬಂದ್ವಿ. ಆನ್ ಮಾಡಿದ್ದೆ. ನೀವು ಯಾರ್ಯಾರು ಟೂರಿಸ್ಟ್ ನಿಮ್ಮಂಗೆ ಬರ್ತಾರೆ ಸರ್, ಈ ಥರ ಅಲ್ಲಿ ತಗೋಬೇಕು. ಹೌದಾ? ಅಲ್ಲಿ ಕ್ಲಿಯರ್ ಕಾಣುತ್ತೆ. ಆ ಕಡೆ ನೋಡೋಣ. ಹಿಂದ್ಗಡೆ ಹೋಗೋದು
ಅಲ್ಲಿ ಅಲ್ಲಿ ಹೋಗ್ಬೇಕಾ? ಇಲ್ಲಿ ಮುಗಿತಲ್ಲ ಈ ಪೋರ್ಷನ್? ಇಲ್ಲೇನಿಲ್ಲ, ಕೆರೆ ಗಿರೆ ಏನು ಬಾವಿ ಕೆರೆ ಏನಿಲ್ಲ. ಈ ಕಡೆ ನೋಡಲ್ಲ, ಇದು ಪೂರ್ತಿ ಕೊಪ್ಪಳ ಕೋಟೆ. ಅದ್ರ ಆ ಕಡೆ ಟಾಪ್ ವ್ಯೂ ನೋಡ್ದಂಗೆ ಇದ್ರ ಮೇಲಿಂದ ಇನ್ನೊಂದು ಟಾಪ್ ವ್ಯೂ ನೋಡ್ಬೋದು. ಇದು 50% ಅಲ್ಲ 100%. ಹಾಂ, 50% ಅಲ್ಲ, ಇದು 85%, 85%, ಇದು 100%. ಈಗ ನಾವು ಅಕ್ಕ ತಂಗಿ ಬಾವಿಯಿಂದ ನಾವು ಮೇಲೆ ಅಲ್ಲಿ ಒಂದು ಸೈಡಿಂದ ಟಾಪ್ ವ್ಯೂ ನೋಡಿದ್ವಿ. ಸೈಡ್ ಟಾಪ್ ವ್ಯೂ ಇಂದ ಇದು ಪೂರ್ತಿ ಎತ್ತರದಲ್ಲಿರುವಂತ ಎಂಡಿಂಗ್ ಟಾಪ್ ವ್ಯೂ. ಇಲ್ಲೇ ಕುಂತಿರ್ತಾರೆ ಸರ್. ಮುಗಿಸ್ತೀವಿ. ಕೊಪ್ಪಳದ ಕೋಟೆಯ ಪೂರ್ತಿ ಉನ್ನತ ಕೋಟೆ ಅಂದ್ರೆ ಎತ್ತರದಲ್ಲಿರಂತ ಟಾಪ್ ವ್ಯೂ. ಈಗ ಹೇಳು. ಅಕ್ಕ ಕುಂತಿರ್ತಾರೆ ಸರ್, ಅಲ್ಲಿಂದ ತಂಗಿ ಬರ್ತಾರೆ ಸರ್. ಹಿಂಗ್ ಕರ್ಕೊಂಡು ಮುಂದೆ ಅಕ್ಕ ತಂಗಿ ಬಾವಿಯಲ್ಲಿ ಬೀಳ್ತಾರೆ ಸರ್. ಅವ್ರ ದೇಹ ಸಿಕ್ಕಿಲ್ಲ, ಹೆಜ್ಜೆ ಗುರುತು ಮಾತ್ರ ಇದಾವೆ. ಅದೇ ಇದು ಅವ್ರು ಅಕ್ಕ ತಂಗಿ ಇರೋ ಕಾಲದಾಗ ಆಯ್ತಾ? ಗೊತ್ತಿದ್ರ ಇದು ಒಂದು ಬಾವಿ ಇದ್ದಂಗೆ ಇರ್ತಾರೆ ಅವಾಗ. ಇದರಿಂದ ಎತ್ತರದ್ದು ಹಿಂದಿನ ಕಾಲದಲ್ಲಿ ಬಾವಿ ಇತ್ತ. ಇಲ್ಲಿ ಬಾವಿ ಇತ್ತ. ಸೈನಿಕರು ಇಲ್ಲೇ ಮೈ ತಗೊಂಡು ಸೈನಿಕರು ರಾಜರು ಅವಾಗಿನ ಕಾಲದಲ್ಲಿ ಸ್ನಾನ ಮಾಡುವಂತ ಅದಕ್ಕೆ ಸ್ನಾನದ ಸ್ಥಳ ಅನ್ಬೋದು. ಅದರ ಪ್ಲೇಸ್ ಅಲ್ಲಿ ಒಂದು ರೂಮ್, ಒಂದು ಕೋಣೆ. ಒಂದು ಕೋಣೆ. ಇಲ್ಲೇನು ಪ್ರವಾಸಿಗರು ಯಾರೋ ಅಡಿಗೆ ಮಾಡ್ಕೊಂಡು ತಿಂದಿದ್ದಾರೆ. ಇದು ಒಂದು ಕೊಪ್ಪಳದ ಕೋಟೆಯಲ್ಲಿರುವಂತ ಕೋಣೆ. ಅದು ತಗೊಂಡಿಲ್ಲ ಅದಲ್ಲ ಕೋಟೆ, ಅಲ್ಲೆಲ್ಲ ಅಡಿಗೆ ಮಾಡ್ಕೊಂಡು ಇದು ಬಿಟ್ರೆ. ಇದು ಕೊಪ್ಪಳದ ಎತ್ತರದ ಇದರಲ್ಲಿ ಟಾಪ್ ವ್ಯೂ ಅಲ್ಲಿ ಇರುವಂತ ಒಂದು ಕೋಣೆ, ಒಂದು ಕಟ್ಟಡ. ಇದೇನು ತೋರಿಸ್ತು? ಮೊಬೈಲ್ ಟವರ್ ಆಗಿದಾವ. 2 ಮೊಬೈಲ್ ಕಂಪನಿಗಳ ಉತ್ಪತ್ತಿ ಮಾಡ್ಯಾರ, ಅದಕ್ಕೋಸ್ಕರ ಮಾಡ್ಯಾರ. ಯಾವುದು ಲೈಟ್ ಆಗ್ತಾವ ನೋಡಿ ಸರ್. ನೀವ್ ಹೇಳುದು ಜನ ಸೇರವ ಚೆನ್ನಾಗಿ ಹೇಳಿ ಸರ್. ಅವಾಗ ನಾವು ಅವ್ರ ಜೊತೆ ಬಾ 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 ಸರ್ ಅಲ್ಲಿ ಹಾಸಿನ ಬಂದು ಸರ್, ಅಲ್ಲಿ ಹಾಸಿನ ಬಂದು ಸರ್. ಇಲ್ಲಿಂದ ಹಂಗಿಂದ ಬರುತ್ತೆ. ಇದು ಅದೇನು ಒಂಟೆ ಚಿತ್ರನ ತೋರಿಸೋದು? ಹಾಂ ಸರ್, ಇದು ಒಂಟೆ ಚಿತ್ರ. ಓಹೋ, ಅರ್ಥ ಆಯ್ತು. ಈ ಕಡೆ ತಲೆ ಏನು, ಈ ಕಡೆ ಹೊಟ್ಟೆ ಭಾಗ. ಸರಿ ಸರಿ ಸರಿ. ಇದು ಒಂಟೆ ಚಿತ್ರ. ಹಿಂಗ್ ಸೈಡ್ ಇಂದ ಬಾಪಿ, ಸೈಡ್ ವ್ಯೂ ಇಂದ ಈ ಕಡೆಯಿಂದ ನನ್ನ ಕಡೆಯಿಂದ ತೋರಿಸು. ಆ ಕಡೆ ಮೇಲೆ ತಲೆ ಭಾಗ ಅದು. ಹಂಗಿಂದ ತೋರಿಸು ಒಂಟೆ ಚಿತ್ರ. ಸರ್ ಸಿಪಾಯಿ ಚಿತ್ರ ಸರ್. ಈ ಕಡೆ ಈ ಸಿಪಾಯಿ ಚಿತ್ರ ಇಲ್ಲಿ ಹಿಂಗೆ ನೋಡಿ ಸರ್. ಇದು ಬಾಯಿ ಸರ್, ಇದು ಮೂಗ್ ಸರ್. ಇದು ಸರ್ ನೀವು ಇಲ್ಲಿ ಆಸೆ ಬರ್ಬೇಕು ಸರ್. ಇಲ್ಲಿ ಇಲ್ಲ ಇಲ್ಲ ಸರ್. ಇಳಕಂತ ನೋಡಿ ಸರ್. ಸ್ಟೆಪ್ ಇದಾವಲ್ಲ ನಮ್ಮ ಕಾಲು ಇಡಕ್ಕೆ. ಈ ತರ ಇದು ಇರ್ತೈತೆ. ಅವನು ಹೆಂಗ ಚಿತ್ರದುರ್ಗ ಕೋಟೆ ಅಂತ ನಮ್ಮ ಅಡ್ಡ ದಿಡ್ಡ ಹಚ್ತಾ ನೋಡಿಲ್ಲ ನಮ್ಗೆ. ಈ ತರ ಇಲ್ಲಿ ಕಾಲಲ್ಲಿ ಏನು ಹೇಳಿಲ್ಲ. ಆಯ್ತಾ? ಓಕೆ ಸರ್. ನಿಧಾನ ಹಿಡಿ. ಎಲ್ಲ ಹಿಂದಿನ ಕಾಲದಲ್ಲಿ ಸೈನಿಕರು ಮತ್ತು ರಾಜರು, ಸಿಪಾಯಿಗಳು ಅವೆಲ್ಲ ಸ್ನಾನಕ್ಕೋಸ್ಕರ ಮತ್ತು ಕುಡಿಯೋಕ್ಕೋಸ್ಕರ ವಾಟರ್ನ ಬಳಸ್ತಿದ್ರು, ನೀರನ್ನು ಬಳಸ್ತಾ ಇದ್ರು. ಆದ್ರೆ ಈ ನೀರು ಬತ್ತಿ ಹೋಗೈತೆ, ನೀರಿಲ್ಲ. ಆದ್ರೂ ಮಳೆ ಬಂದಿದ್ದಕ್ಕೆ ಅಲ್ಲೆಲ್ಲ ನೀರು ಶೇಷ ಆಗಿದೆ. ದೊಡ್ಡ ಪ್ರಮಾಣದ ಮಳೆ ಬಂತಂದ್ರೆ ಸ್ಟಾಕ್ ಆಗುತ್ತೆ. ಸ್ಟಾಕು ಫುಲ್ ಸ್ಟಾಕ್. ಬೇಸಿಗೆಗಾಲ ಮಾತ್ರ ಇವೆಲ್ಲ ನೀರಿರಲ್ವಾ, ಅದಕ್ಕೆ ಕ್ಲಿಯರ್ ಆಗಿದೆ ಸರ್. ಹೌದೌದು. ಈ ಕಡೆ ಇಲ್ಲೇ ಏನೋ ಅದಾಗೈತಿ, ಈ ಕಡೆ ಬರ್ತಾ ಇದ್ದಲ್ಲ ಈ ಕಡೆ ಸರ್ ಸತ್ಯ. ನೋಡೋದ್ರಲ್ಲಿ ನಿಮ್ಮ ಅಲ್ಲಿ ಮೊದಲು ಹೇಳು, ನಿಮ್ಮ ಮನೇಲಿ ಐತಂದಲ್ಲ ಅದರಲ್ಲಿ ನನ್ನ ಚಾನಲ್ ಹೆಸರು ಹೇಳಿ
ಅದನ್ನ ಪೂರ್ತಿ ನೋಡಿ. ಇದನ್ನ ಲಾಂಚ್ ಚಾಲು ಮಾಡ್ತೀವಿ ಸರ್ 2 ದಿನದಲ್ಲಿ ಸಾಧ್ಯ ಆದ್ರೆ ಏನಂದ್ರಲ್ರಿ SM SM ವರದರಾಜ ವರದರಾಜ SM ಅದಾ ಸರ್. ಇದು ಮೊಬೈಲ್ ಕಂಪ್ನಿ ಟವರ್ ಅನ್ಬೋದು. ಹೌದಾ? ಟಾಪ್ ಮೊಬೈಲ್ ಅದ್ರ ರಕ್ಷಣೆಗೋಸ್ಕರ ಇರೋದು, ಆ ಅರ್ಥಿಂಗ್ಗೋಸ್ಕರ ಅದನ್ನ ಏನು ಮಾಡಿದ್ದಾರೆ ಕೃಷಿಗೋಸ್ಕರ ಅದು ಇಟ್ಟಿದ್ದಾರೆ. ಇಲ್ಲೇ ಸಿಡ್ಲು ಬಿದ್ದದ? ಇಲ್ಲ ಸರ್. ಇಲ್ಲ ಹಿಂಗ್ ಉಲ್ಟಾ ಮಾಡಿ ಹಿಂಗ್ ತೋರ್ಸತ್ ಈ ಕಡೆ ಬಾ. ನೋಡಿ ಸ್ನೇಹಿತರೆ, ಇಲ್ಲಿ ಸಿಡ್ಲು ಹೊಡೆದು ಕಲ್ಲು ಬಿದ್ದಿರೋದು ದೃಶ್ಯ. ಇಲ್ಲಿ ಸಿಡ್ಲು ಹೊಡೆದಿದ್ದೆ ಈ ದೃಶ್ಯ ನೋಡಿ. ಇದನ್ನ ಇಲ್ಲಿ ಪುಟ್ಟದು ಇಲ್ಲಿ ಬಿದ್ದಿದೆ. ಇದು ಎಷ್ಟು ದಿನದಿಂದ ನಿಂದು ಇದು ಸಿಡ್ಲು ಬಿದ್ದಿದ್ದು? ಎಷ್ಟು ದಿನ ಆಯ್ತು? 2 ತಿಂಗಳ ನೋಡ್ರಿ ಸರ್. ನೋಡಿ ಇಲ್ಲಿರುವಂತ ಕಲ್ಲು ಹಾಂ ಸರ್. ಆ ಕಡೆ ಬಿದ್ದಿರೋದು ಸಿಡ್ಲು ಇಲ್ಲಿ ಇಲ್ಲೇ ನೋಡಿ ಕಲರ್ ಈ ತರ. ಇಲ್ಲಿ ರೆಡ್ ಕಲರ್ ಆಗೈತಲ್ಲ, ಹಾಂ ಸರ್. ಆ ಬರ್ನ್ ಆಗಿರೋದ್ರಿಂದ ಇಲ್ಲಿ ರೆಡ್ ಕಲರ್ ಆಗಿದೆ. ಹಾಂ ಸರ್. ಹೌದಾ? 2 ತಿಂಗಳಾಯ್ತಾ ಇದು ಸಿಡ್ಲು ಹಾಂ ಬಿದ್ದು? ಸರ್. 2 ತಿಂಗಳ ಮಿನಿಮಮ್ ಸೂಟಿ ಆಗಿ ಸರ್. ಹಾಂ ಹಾಂ. ಬೇಸಿಗೆ ಸೂಟಿ ಆಗಿರೋದಾ? ಹಾಂ ಸರ್. ಅದು ಸಿಡ್ಲಿಗೆ ಬಡ್ದಿರೋ ಮಾರ್ಕ್ ಕೂಡ ಇದೆ ಕಲರ್. ಆ ಕಲ್ಲು ಇಲ್ಲೇ ಇದೆ. ಅದ್ರ ಇನ್ನೊಂದು ಹಾಕಿ ಇದೆ ಅದ ಇದೆ ಹಾಕಿ. ನಮ್ಮ ಮನೆ ಇದೆ ಸರ್ ಸುಳ್ಳು ಇಲ್ಲೇ ನುಗ್ಗಿದ್ರೆ ಎಲ್ಲ ಬಂದಿರ್ತಾವ. ನಮ್ಮ ದೃಶ್ಯ ಜೊತೆಗೆ ಅದು ಇದು ಕೊಪ್ಪಳ ಕೋಟೆ ಕಿಲೆಗುಡ್ಡ ಅಂತೀವಲ್ಲ, ಅದರಲ್ಲಿ ಕಾಣ್ತಾ ಇರೋ ಗುಹೆ ಟಾಪ್ ಗುಹೆ. ನೆಕ್ಸ್ಟ್ ಇಲ್ಲಿ ಬಾಪಿ, ಇಲ್ಲಿ ಸೈಡ್ ವ್ಯೂ ಇಲ್ಲಿಂದ ಬಾಪಿ, ಇಲ್ಲಿ ಬೆಳ ಹೈಟ್ ಹತ್ಬಾರ್ದು. ಹೆಂಗಂದ್ರೆ ನಾವು ಕೆಳಗಡೆಯಿಂದ ವೀಕ್ಷಣೆ ಮಾಡ್ಲಿಕ್ಕೆ ನೀರು ಕಾಣಿಸ್ತು. ಹೌದಲ್ಲ, ವೈರಿಗಳ ವೀಕ್ಷಣೆ, ವೈರಿಗಳಿಗೋಸ್ಕರ. ಆ ನಂತರ ಈಗೇನು ತುಪ್ಪಗಳು ಇದು ಮಾಡ್ತಿದ್ರಲ್ಲ ಪಿರಂಗಿಗಳು, ಸರ್ ಫಿರಂಗಿ ಎಲ್ಲ ಇದೆ ಸರ್ ಇಲ್ಲಿ. ಇಲ್ಲೆಲ್ಲ ಕ್ಲಿಯರ್ ಕಾಣುತ್ತೆ ನೋಡಿ ಸರ್. ಇಲ್ಲೇ ಇಟ್ಟಿದ್ರು ಬೇಸ್ ಹಿಡ್ದಿತ್ತು ಸರ್. ಏನು ಸರ್? ಅಲ್ಲಿ ಮುಚ್ಚಿಟ್ಟಿದ್ರು ಅದು. ಬಾಪಿ ನೋಡಿ ಸರ್ ಈ ಫೋಟೋ ಏಪಿ. ಹಾಂ ಸರ್. ಫೋಟೋ ಆ ಕಡೆ ದೃಶ್ಯ ಬರಲ್ಲ. ನಮ್ಮ ಇಲ್ಲೊಂದು ಐತೆ ನೋಡಿ ಸರ್. ಏಪಿ ಮುಂದೆ ಹೋಗ್ಬೇಡ ಬೇಡ ಈ ಬಾಳಿ ಬೇಡ ಹಿಂದೆ ಸರಿ. ಎಲ್ಲೈತಿ? ಬೇಡ ಮ್ಯಾಗ ಬರ್ತಾವ ನೋಡಿ. ಫೋಟೋ ತಗೊಂಡೆ ತಡಿ ಸರ್. ಹಾಂ ಸರ್. ಇವಾಗ ನಾನು ಈ ಕಡೆ ಕುಂದಿರ್ತೀನಿ, ಆ ಹಿಂದ್ಗಡೆ ಪೋಷನ್ ಬರಬೇಕು. ಆಯ್ತಾ? ಓಕೆ ಸರ್. ನಿಧಾನ ಹಿಡಿ. ಆಯ್ತಾ? ಹಾಂ ಸರ್. ಇವೆಲ್ಲ ಹಿಂದಿನ ಕಾಲದಲ್ಲಿ ಸೈನಿಕರು ಮತ್ತು ರಾಜರು, ಸಿಪಾಯಿಗಳು ಅವೆಲ್ಲ ಸ್ನಾನಕ್ಕೋಸ್ಕರ ಮತ್ತು ಕುಡಿಯೋಕ್ಕೋಸ್ಕರ ವಾಟರ್ನ ಬಳಸ್ತಿದ್ರು, ನೀರನ್ನು ಬಳಸ್ತಾ ಇದ್ರು. ಆದ್ರೆ ಈ ನೀರು ಬತ್ತಿ ಹೋಗೈತೆ, ನೀರಿಲ್ಲ. ನೀರು ಮತ್ತೆ ಈಗ ಆದ್ರೂ ಮಳೆ ಬಂದಿದ್ದಕ್ಕೆ ಅಲ್ಲೆಲ್ಲ ನೀರು ಶೇಷ ಆಗಿದೆ. ಈಗ ದೊಡ್ಡ ಪ್ರಮಾಣದ ಮಳೆ ಬಂತಂದ್ರೆ ಸ್ಟಾಕ್ ಆಗುತ್ತೆ. ಸ್ಟಾಕ್ ಫುಲ್ ಸ್ಟಾಕ್. ಬೇಸಿಗೆಗಾಲ ಮಾತ್ರ ಇವೆಲ್ಲ ನೀರಿರಲ್ವಾ, ಅದಕ್ಕೆ ಕ್ಲಿಯರ್ ಆಗಿತ್ತಲ್ಲ. ಹೌದೌದು. ಈ ಕಡೆ ಇಲ್ಲೇ ಏನೋ ಇದಾಗೈತಿ, ಈ ಕಡೆ ಬರ್ತಾ ಇದ್ದಲ್ಲ ಈ ಕಡೆ ಸರ್ ಸತ್ಯ ನೋಡೋದ್ರಲ್ಲಿ ನಿಮ್ಮ ಅಲ್ಲಿ ಮೊದಲು ಹೇಳು, ನಿಮ್ಮ ಮನೆಯಲ್ಲಿ ಐತಂದಲ್ಲ ಅದರಲ್ಲಿ ನನ್ನ ಚಾನಲ್ ಹೆಸರು ಹೇಳಿ ಅದನ್ನ ಪೂರ್ತಿ ನೋಡಿ. ಇದನ್ನ ಲಾಂಚ್ ಚಾಲು ಮಾಡ್ತೀವಿ ಸರ್ 2 ದಿನದಲ್ಲಿ ಸಾಧ್ಯ ಆದ್ರೆ ಏನಂದ್ರಲ್ರಿ SM ವರದರಾಜ ವರದರಾಜ ಅದಾ ಸರ್. ನಾವು ಬಂದಾಗ ಕಲ್ಲಿದ್ದಿಲ್ಲ ನೋಡ್ರಿ ಇದು. ಹಾಂ ನಾವು ಬಂದಾಗ ಕಲ್ಲಿದ್ದಿಲ್ಲ ಬರ್ರಿ. ಇದು ನೋಡಿ ಟಾಪ್ ಇವು. ಅಲ್ಲಿ ಏನು ಮುಟ್ಬಾರ್ದ? ಅದೇನು ಮಾಡ್ಬಾರ್ದು.
ಕಾಣ್ತಾ ಎಲ್ಲ ವ್ಯೂ ಬರ್ತದೆ. ನಡಿ ಬಿಡಿ ಇಲ್ಲಿ ಧ್ವಜ ಜೆಂಡಾ ಹಾರಿಸೋದು ಇಲ್ಲೇನಾ? ಬರ್ರಿ. ನಮ್ ಚಲ ಕಾಣ್ತೈತಿ ನಮ್ ಜೆಂಡಾ ಆಡ್ಸಿದ್ದ ಭಾಗ್ಯನಗರ ಇಲ್ಲಿ ಕಾಣ್ತೈತಿ, ಆ ಬ್ರಿಡ್ಜು ಅದೆಲ್ಲ ಭಾಗ್ಯನಗರ. ಅಲ್ಲಿ ಕಾಣ್ ಹೌದಾ? ಹಾಂ ಸರ್. ಈ ವಿಡಿಯೋ ಮಾಡಕತ್ತೇನು? ಹಾಂ ಸರ್. ವೆರಿ 3 ತಾಸು ಬಂದಿವಿ ಇಲ್ಲಿ ಬರಕ ನಿಧಾನ ಹೇಳಿ. ಹುಚ್ಚ ಸುತ್ತಲೂ ಎಲ್ಲ ಡ್ಯಾಮ್ದು ನೀರು ಐತೆ ನೋಡು. ಡ್ಯಾಮ್ ನೀರು ಮಾಡ್ತಿದ್ರು ಇಲ್ಲಿ ತುಂಬ ಎಕ್ಸಿಟ್. ಹಾಂ ಸರ್. ಕೂಡ ಐತೆ ಅಣ್ಣಗ